ಯಾವಾಗಲೂ ಹೀಗೆಲ್ಲ ನಾವು ತಡೆಯುವುದು ಇಲ್ಲ. ಹಾಗಂತ ನೀವು ಹೋಗುವಾಗ ನಮ್ಮಲ್ಲಿ ಒಂದು ಮಾತನ್ನ ಹೇಳಿದೆ ಹೋಗುವವರಲ್ಲ. ಆದ್ರೆ ಇವತ್ತು ಹಾಗಲ್ಲ. ಮೂವರು ರಥೇರಿ ಹೋಗ್ತಾ ಇದ್ದೀರಲ್ಲ, ಹೋಗುವುದಾದ್ರೆ ಎಲ್ಲಿಗೆ? ನಮ್ಮಲ್ಲಿ ಒಂದು ಮಾತು ಹೇಳಿ ಹೋಗುವುದಲ್ಲ. ಆ ವಿಚಾರವ ಮತ್ತೆ ಪಥದಲ್ಲಿ ಬಂದು ಕೃಷ್ಣ ಎಲ್ಲಿಗೂ ಹೋಗುವುದೆಂಬುದೇ ಕೇಳ್ತಾ ಇದ್ದೀರಾ? ನೀವು ಒಬ್ಬನೇ ಹೋಗುದಲ್ಲ, ಜೊತೆಲಿ ನನ್ನ ಮತ್ತೆ ವಯಸ್ಸಾದವರು. ಅವರ ಹೆಸರೇನು? ಅಕ್ರೂರ ಎಂಬುದಾಗಿ. ಅವರನ್ನು ಸೇರಿಸಿಕೊಂಡು ಹೋಗುವುದೆಲ್ಲಿಗೆ? ಎಲ್ಲಿಗೆ ಹೋಗುದು? ಮಾವನ ಮನೆ ಹಬ್ಬ. ಮಾವನಿಗೆ ಹಬ್ಬ ಕೊಟ್ಟದ್ದ? ಹಬ್ಬಕ್ಕಾಗಿ ಹೋಗ್ತಾ ಇದ್ದೇನೆ. ಹಾಗಾದ್ರೆ ನಾವೆಲ್ಲ ಬರ್ತೇವೆ, ನಮ್ಮನ್ನು ಕರೆದುಕೊಂಡು ಹೋಗ್ಬೋದಲ್ಲ? ನೀವು? ಹೌದು. ಅದು ಮಾವನ ಮನೆ. ಹೌದಾ? ಹಬ್ಬಕ್ಕಲ್ವಾ? ಅದು ಮಧುರಾಮಯಂದ್ರ ಎನಿಸಿಕೊಂಡಂತಹ ಕಂಸನ ಮನೆ ಹಬ್ಬಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ನೀವು ಬರ್ತೀರಂತ ಹೇಳ್ತಾ ಇದ್ದೀರಲ್ಲ, ನಾವು ಹೋಗ್ತೇವೆ. ಈಗ ನನಗಾದ್ರೆ ಹೇಳಿಕೆ ಉಂಟು, ನಿಮಗೆ ಹೇಳಿಕೆ ಉಂಟಾ? ಇಲ್ಲ, ನಮ್ಗೆ ಹೇಳಿಕೆ ಇಲ್ಲ. ಹಾಗಂತ ಹೇಳಿಕೆ ಇಲ್ಲದೆ ಹೋಗ್ಬೋದಲ್ಲ? ಯಾಕಂದ್ರೆ ಈಗ ನಿಮ್ಗೆ ಹೇಳಿಕೆ ಉಂಟಲ್ಲ, ಮನೆಯಲ್ಲಿ ಎಲ್ಲರಿಗೆ ಹೇಳಿಕೆ ಮಾಡುದಿಲ್ಲ. ಹಿರಿಯರಿಗೆ ಒಬ್ರಿಗೆ ಹೇಳಿಕೆ ಮಾಡಿ ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರೆದುಕೊಂಡು ಬನ್ನಿ ಅಂತ ಹೇಳುದಿಲ್ವಾ? ಹಾಗೆ ನಿನಗೆ ಹೇಳಿಕೆ ಉಂಟಲ್ಲ, ಸಾಕು ಹೋಗುವ. ಹಾಗಾದ್ರೆ ನೀವು ಹಬ್ಬಕ್ಕೆ ಹೋಗುದು ಯಾಕೆ? ಹಬ್ಬಕ್ಕೆ ಹೋಗುದು ಯಾಕಂತ ಹೇಳಿದ್ರೆ ಹಬ್ಬ ಅಲ್ವಾ? ನಾನು ಮನೆಯಲ್ಲಿ ಹಬ್ಬ, ಏನ್ ಕಂಸನ ಮನೆಯಲ್ಲಿ ಹಬ್ಬ ಅಂತ ಹೇಳಿದ್ರೆ ಕಡಿಮೆಯಾ? ಏನು ಇಲ್ಲ ಅಂತಂದ್ರೆ ಒಳ್ಳೆ ರುಚಿ ರುಚಿ ಊಟ ಇರುವುದಿಲ್ಲ ಮಾವನ ಮನೆಯಲ್ಲಿ. ಊಟಕ್ಕೋಸ್ಕರ ಮಾವನ ಮನೆಗೆ ಹೋಗೋದಾ? ಹಬ್ಬದ ಊಟ ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಮತ್ತೆ ಇಲ್ಲಿ ಊಟ ಮಾಡ್ಬೋದು. ಇಲ್ಲಿ ಊಟವಾ? ಇವ್ರ ಮನೇಲಿ ಊಟ ಮಾಡು. ಹೌದು, ಅವ್ರು ಊಟಕ್ಕೆ ಹಾಕ್ತಾರೆ. ಇಷ್ಟು ಬೇಗ ಬಂದ್ರೆ ನಿಮ್ಗೆ ಊಟಕ್ಕೆ ಹಾಕ್ತಾರೆ. ಏನಾದ್ರೂ ಮಾವನ ಮನೇಲಿ ಹಬ್ಬದ ಊಟ, ಹೋಳಿಗೆ, ಪಾಯಸ, ಲಾಡೆಲ್ಲ ಉಂಟಲ್ಲ. ಓ ಹಾಗೆ. ಹೌದು. ಗೋಪಿಕೆರೆ, ನಿಮ್ಮ ಮನದಲ್ಲಿರಿಸಿಕೊಂಡಂತಹ ಆಸೆಯ ಹಬ್ಬ ಅದಲ್ಲ, ನಮ್ಮಂತಹ ಯುವಕರು ಹೋಗುವಂತಹ ಬಿಲ್ಲು ಹಬ್ಬ ಅದು. ಮತ್ತೆ ನೀನ್ ಹೋಗ್ತಾ ಇದ್ದಿ? ಹೌದೇ? ಹೌದಾ? ನಾವು ಮಾತ್ರ ಹೋಗುವುದಲ್ಲಿಗೆ. ನಾವೆಲ್ಲ ಪರವಾಗಿ. ಆದ್ರೆ ಕೃಷ್ಣ ಬೇಸರ ಆಗುವುದಿಲ್ವೇನು? ಒಂದು ಕ್ಷಣ
ಗೋಪಿಕರು ನಿಮ್ಮ ಜೊತೆಯಲ್ಲಿ ನಾವಿದ್ದವರು. ಒಂದು ಕ್ಷಣವೂ ನಿನ್ನನ್ನು ಬಿಟ್ಟಿದ್ದವರು ನಾವಲ್ಲ. ಹಾ. ನಮ್ಮ ಮನ ಸಂತೋಷಗೊಳಿಸುವುದಕ್ಕೆ ನಿನ್ನಿಂದ ಬಿಟ್ರೆ ಬೇರೆ